ಈ ಬಾವಿಯೊಳಗೆ ಕಾಯನ್ನಾಕಿ ಮನಸ್ಸಲ್ಲಿ ಏನೇ ಬೇಡ್ಕೊಂಡ್ರು ನೆರವೇರುತ್ತಂತೆ. ನಾವಿವತ್ತು ಹಾಸನ ಜಿಲ್ಲೆಯ ಬೇಲೂರಿನ ಚೆನ್ನಕೇಶವ ದೇವಾಲಯಕ್ಕೆ ಬಂದಿದ್ವಿ. ಬೇಲೂರಿನ ಶಿಲ್ಪಕಲೆಗಳನ್ನ ನೋಡೋಕೆ ಒಂದಿನ ಆದ್ರೂ ಟೈಮ್ ಸಾಕಾಗಲ್ಲ, ಯಾಕಂದ್ರೆ ಅಷ್ಟು ಸುಂದರವಾಗಿ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಿದ್ದಾರೆ. ನಾವು ಚೆನ್ನಕೇಶವ ಸ್ವಾಮಿಯವರನ್ನು ದರ್ಶನ ಮಾಡೋಕೆ ಅಂತ ಹೋದಾಗ ಅಲ್ಲಿನ ಪೂಜಾರಿಗಳು ಚೆನ್ನಕೇಶವ ದೇವರ ಅರ್ಥವನ್ನು ತುಂಬಾ ಚೆನ್ನಾಗಿ ಹೇಳಿದ್ರು. ಚೆನ್ನ ಎಂದರೆ ಸುಂದರವಾಗಿರುವುದು, ಕೇಶವ ಅನ್ನೋದು ವಿಷ್ಣುವಿನ ಪ್ರಾರಂಭದ ಹೆಸರು, ಚೆನ್ನಕೇಶವ ಅಂದರೆ ಸುಂದರವಾದ ವಿಷ್ಣು ಎಂದರ್ಥ ಅಂತ. ಈ ಬೇಲೂರಿನ ಇತಿಹಾಸದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಒಂದ್ ದಿನ ಆದ್ರೂ ಸಾಕಾಗಲ್ಲ, ಯಾಕಂದ್ರೆ ಇದು 103 ವರ್ಷಗಳ ಕಾಲ ಟೈಮ್ ತಗೊಂಡು ನಿರ್ಮಾಣ ಮಾಡಿರುವಂತಹ ದೇವಾಲಯ. ನಾವು ಬಂದಾಗ ಶನಿವಾರ, ಮಳೆ ಅಂತೂ ಎಡಬಿಡದೆ ಬರ್ತಾನೆ ಇತ್ತು. ಆ ಮಳೆಯಲ್ಲೇ ನಾನು ನಮ್ಮಮ್ಮ ಬೇಲೂರ್ನ ನೋಡಿ ಮುಗಿಸಿದ್ವಿ. ಇವಾಗ ಬೇಲೂರ್ಗೆ ಯಾರೆಲ್ಲ ಬಂದಿದ್ದೀರಾ ಅವರೆಲ್ಲ ಒಂದು ಕಮೆಂಟ್ ಹಾಕಿ. ಇನ್ನ ಈ ಬಾವಿ ಒಳಗೆ ನಾವು ಕಾಯನ್ನಾಕಿ ಮನಸ್ಸಲ್ಲಿ ಏನೇ ಬೇಡ್ಕೊಂಡ್ರು ನೆರವೇರುತ್ತಂತೆ. ನನ್ಗೂ ಸಹ ಯಾರೋ ಹೇಳಿದ್ರು, ಹಂಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಬೇಲೂರ್ನ ನೋಡ್ಕೊಂಡು ಹೊರಗಡೆ ಬಂದ್ರೆ ಟಿಪಟೂರಿನ ಫಾಲೋವರ್ಸ್ ಒಬ್ರು ಸಿಕ್ಕಿ ನನ್ಗೆ ಮಾತಾಡ್ಸಿದ್ರು. ಕೆಲವೊಬ್ರು ಈ ತರ ಸಿಕ್ಕಿ ಮಾತಾಡಿಸಿದಾಗ ನಮ್ಗಂತೂ ತುಂಬಾ ಖುಷಿ ಆಗುತ್ತೆ. ಕೊನೆಯದಾಗಿ ನಾವು ಅನ್ನದಾಸೋಹದ ಕಡೆ ಹೋದ್ವಿ. ನೆಕ್ಸ್ಟ್ ನಾನು ಹಳೆಬೀಡು ಮತ್ತೆ ಪುಷ್ಪಗಿರಿ ಬೆಟ್ಟದ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಮತ್ತೆ ಭೇಟಿಯಾಗುವ. ಬಾಯ್.